5ರಿಂದ 8 ತಿಂಗಳ ಕರುಗಳಿಗೆ ಮಾಡ್ತೀವಿ ಸರ್, ಹೆಣ್ಣು ಕರುಗಳಿಗೆ ಸರ್. ಇದನ್ನ ನಾವು ಟಾರ್ಗೆಟ್ ನಮ್ಗೆ 9,362 ಇತ್ತು ಸರ್, 9,352 ಮಾಡಿದ್ವಿ ಸರ್. ಆಮೇಲೆ ಸರ್ PPR ಲಸಿಕೆ ಈಗ ಸ್ಟಾರ್ಟ್ ಆಗಿದೆ ಸರ್, ಈ ಮಂತ್ ಎಂಡ್ ತನಕ ನಾವು 100% ಮಾಡ್ತೀವಿ ಸರ್. ಆಮೇಲೆ ಸರ್ ಕರಳು ಬೇನೆ ಲಸಿಕೆ ಸರ್, ಈಗ ನಮ್ಮಲ್ಲಿ ಕುರಿ ಮೇಕೆ ಸಾಕಾಣಿಕೆ ಘಟಕಗಳು ಬಹಳ ಆಗಿದಾವೆ ಸರ್. ರಾಷ್ಟ್ರೀಯ ಜಾನುವಾರು ಮಿಷನ್ದಲ್ಲಿ 276 ಜನ ಆಯ್ಕೆ ಆಗಿದ್ದಾರೆ ಸರ್. ಅದರಲ್ಲಿ ಈಗ ತಂದ ಕುರಿ ಮೇಕೆಗಳಿಗೆ ನಾವು ET ಮಾಡಿದೀವಿ ಸರ್. ಅಂದ್ರೆ ಬೇರೆ ಕಡೆಯಿಂದ ತಂದಾಗ ಮಾಡಿರ್ಲಿಕ್ಕಿಲ್ಲ ಅಂತ ಹೇಳಿ ಮಾಡಿದೀವಿ ಸರ್. ಅದಕ್ಕಾಗಿ ಈಗ 40% ಇದೆ ಸರ್. PPR ಮುಗಿದ್ರೆ ಪಿರಿಯಾಡಿಕಲ್ ಬಂದಾಗ ಅದು 100% ಮಾಡ್ತೀವಿ ಸರ್. ಆಮೇಲೆ ಸರ್ ನಾವು ಕೃತಕ ಗರ್ಭಧಾರಣೆ ಸರ್ ನಮ್ಗೆ 88,957 ಇತ್ತು ಸರ್. ನಾವೀಗ 53,261 ಮಾಡಿದೀವಿ ಸರ್. 60% ಅಚೀವ್ ಮಾಡಿದೀವಿ ಸರ್. ಪಿಂಜರಪಾಳ ಮತ್ತು ಗೋಶಾಲೆಗಳ ನೆರವು ಕಾರ್ಯಕ್ರಮದಲ್ಲಿ ಸರ್ ನಮ್ಮಲ್ಲಿ 4 ಪ್ರೈವೇಟ್ ಗೋಶಾಲೆಗಳಿದಾವೆ ಸರ್. ಒಂದು ಗೌರ್ಮೆಂಟ್ ಗೋಶಾಲೆ ಇದೆ ಸರ್, ಅಲ್ಲಿ ಈಗ 50 ಜಾನುವಾರುಗಳಿದಾವೆ ಸರ್. ಆಮೇಲೆ ಇನ್ನೂ ಒಂದು ಗೋಶಾಲೆ ಸಿಂದಗಿ ತಾಲೂಕಿನಲ್ಲಿ ಗಣಿಯಾರ ಗ್ರಾಮದಲ್ಲಿ ಕಟ್ಟಡ ಈಗ ಮುಕ್ತಾಯ ಆಗಿದೆ ಸರ್. ಅದು ಈಗ ನಾವು ಮತಕ್ಷೇತ್ರದ ಶಾಸಕರ ಸಂಪರ್ಕದಲ್ಲಿ ಬಂದು ನಾವು ಸ್ಟಾರ್ಟ್ ಮಾಡ್ಲಿಕ್ಕೆ ಮಾಡ್ತೀವಿ ಸರ್. ಆಮೇಲೆ ಸರ್ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಅಡಿ ಸರ್ ನಾವು ಕಂಪ್ಲೀಟ್ ಆಗಿ ಗೋಶಾಲೆ ಒಂದೈದು ಸರ್. ಅಲ್ಲ ಎಷ್ಟು ದಿನ ಆಯ್ತು ಕಂಪ್ಲೀಟ್ ಆಗಿ? ಈಗ ಒಂದು 15 ದಿವಸ ಆಯ್ತು ಸರ್. ಅದಕ್ಕೆ ಈಗ ಸದ್ಯಕ್ಕೆ ಡಾಕ್ಟರ್ ವರ್ಗ ಸರ್, ಈಗ ಎಲ್ಬೋ ಡಾಕ್ಟರ್ ಜೋಡಿ ಮಾತಾಡಿನಿ ಸರ್. ತಮ್ಮ ಬಂದು ಕೇಳ್ಕೊಂಡು ಸ್ಟಾರ್ಟ್ ಮಾಡ್ತೀವಿ ಸರ್. ಸರ್ ಮತ್ತೆ ಈಗ ಹೊಸದಾಗಿ ಪಶು ಚಿಕಿತ್ಸಾಲಯ ಪ್ರಾರಂಭ ಮಾಡಿದಾರಲ್ಲ ಸರ್, ಅಲ್ಲಿನೂ ಪೋಸ್ಟಿಂಗ್ ಕೊಟ್ಟ ನಂತರ ಆ ಪಶು ಚಿಕಿತ್ಸಾಲಯ ನಾವು ಆಯಾ ಮತಕ್ಷೇತ್ರ ಶಾಸಕರನ್ನು ಸಂಪರ್ಕ ಮಾಡ್ಕೊಂಡು ಸರ್. ಯರಗಲ್ BK ಒಂದು ಪೋಸ್ಟ್ ಸ್ಯಾಂಕ್ಷನ್ ಆಗಿದೆ ಸರ್. ಈಗ ಅಲ್ಲಿ ಹಿರಿಯ ಪಶುವೈದ್ಯಕೀಯ ಸಹಾಯಕರನ್ನ ಒಂದು ಕ್ಷೇತ್ರದಲ್ಲಿ ನಿಮ್ಮ ಗೋಶಾಲೆಗಳ ಅವಶ್ಯತೆ ಸರ್ಕಾರಿ ಪ್ರೈವೇಟ್ ನಾನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕಂದ್ರೆ ನಾವು ಗೋ ಹತ್ಯೆ ನಿಷೇಧ ಕಾಯ್ದೆ ಬಹಳ ಗಂಭೀರವಾಗಿ ಈ ವಸ್ತು ಅದನ್ನ ಇಂಪ್ಲಿಮೆಂಟ್ ಆಗ್ತಾ ಇದೆ. ಆ ಹಸುಗಳೆಲ್ಲಿ ಹೋಗ್ಬೇಕು? ರೈತ ಏನ್ ಮಾಡ್ತಾನೆ, ಕೊನೆಗೆ ಅವನಿಗೆ ಸಾಕ್ಲಿಕ್ಕೆ ಆಗೋದಿಲ್ಲ, ಅವನ ಯಾರಿಗಾರ ಕಸಾಯಿ ಕೊಟ್ಟೆ ಕೊಡ್ತಾನೆ. ನೀವು ಪ್ರತಿಯೊಂದು ಕ್ಷೇತ್ರದಲ್ಲಿ ಒಂದು ಗೋಶಾಲೆ ಮಾಡ್ತಕ್ಕಂಥದ್ದು ಪ್ರಪೋಸಲ್ ಮಿನಿಸ್ಟರ್ಗೆ ಹೇಳ್ತೀನಿ. ದಯವಿಟ್ಟು ಈ ಆಲೋಚನೆಯನ್ನು ಮಟ್ಟದಲ್ಲಿ ಹಾಕಬೇಕು ಸರ್. ಈಗಾಗಲೇ ನಾವು ಸರ್ ಮೊದಲ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಸರ್. ಈಗ ನಾವು ಸರ್ ಡಿಸಿಷನ್ ಪ್ರತಿಯೊಂದು ತಾಲೂಕದಲ್ಲಿ ಪ್ರಾರಂಭ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಸರ್. ಕಾಲು ಮತ್ತು ಬಾಯಿ ಜ್ವರ ಬಂದ ಡೆತ್ ಆದದಿಲ್ಲ ಸರ್. ಈಗ ಯಾರು ಡೆತ್ ಆಗುದಿಲ್ಲ ನೀವು ಕಳೆದ್ರು ಬಂದಿಲ್ಲ, ಅಲ್ಲಿ ಯಾರು ಇನ್ಸ್ಪೆಕ್ಷನ್ ಸಹಿತ ಮಾಡಿಲ್ಲ. ರೈತರಲ್ಲಿ ಕೊಂಕಣಗಾಮಿ ಎಂಬ ಊರಿಗೆ ಸದ್ಯ ನಾನು ತೋರಿಸ್ತೀನಿ. ಯಾಕೆ ಮಾಡಂಗಿಲ್ಲ ಅವ್ರು? ಯಾಕೆ ನೀವು ಜಾಗೃತಿ ಮಾಡಂಗಿಲ್ಲ? ಅವ್ರು ದುಡ್ಡೇ ಬರ್ತಾವ್ರ ರೈತರಿಗೆ ಸರ್. ಯಾವುದೇ ಮರಣ ಹೊಂದಿದ್ರು ಸರ್ಕಾರಿ ಪೋಸ್ಟ್ ಮಾರ್ಟಮ್ ಮಾಡಿ ನಾವು ಅವ್ರ ಅಕೌಂಟಿಗೆ ಹಾಕ್ತಾ ಇದೀವಿ ಸರ್. ನೀವು ಗೊತ್ತೇ ಇಲ್ಲ, ನೀವು ಗೊತ್ತೇ ಇಲ್ಲ ಇಂಜೆಕ್ಷನ್ ಹಾಕ್ಲಕ್ ಹೋಗಿಲ್ಲ ನೀವು ಯಾರು. ನಾವು ಹೋಗ್ತೀನಿ ಸರ್, ಹೋಗಿ ಬಂದು ಕ್ಲಾರಿಫಿಕೇಶನ್ ಮಾಡಿದ್ದಿಲ್ಲ ಮಾಡಿಕೊಟ್ಟು. ಅದು ಒಂದೇ ಅಲ್ಲ, ಇಂಥವು ಯಾರಿಗೆ ರೈತರಿಗೆ ಗೊತ್ತೇ ಇಲ್ಲ. 15 ಸಾವಿರ ಬರ್ತಾ ಇರುತ್ತೆ. ಈ ಕಾಮಧೇನು ಬಂದಿದಾವ 186 ಫಲಾನುಭವಿಗಳಿಗೆ ಪರಿಹಾರ ಇನ್ನೂ ವಿತರಿಸಿಲ್ಲ. ಏನು ಕಾರಣ ಅಂತ ಅದು ಒಂದು. ಇನ್ನೊಂದು ಹೇಳ್ತೀನಿ ನಿಮ್ಗೆ, ಅನುಕೂಲ ಯೋಜನೆ ಎನ್ನುವಂತಹದ್ದು ಪೂರ ಅಧೋಗತಿದೆ. ಏನು ಇಲ್ಲ ಮೇಲೆ MD ಇಂದ ಬಂದಿಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತೀವಿ. ಏನು ಪ್ರೋಗ್ರೆಸ್ ಮಾಡ್ತಾ ಇದ್ದಾರೆ ಸರ್? ಕಾಮನ್ 1,75,000 ಟ್ರಾನ್ಸ್ಫರ್ ಮಾಡಿದ್ದೀವಿ ಸರ್ ಅವ್ರ ಅಕೌಂಟ್ ಸರ್. ಇನ್ನೊಬ್ಬ ಕೊಡ್ಬೇಕಾದವ್ರು ಹೇಳಿ ಕೊಡ್ಬೇಕಾದದ್ದು ಈಗ ಬಂದಿದೆ ಸರ್. ಮತ್ತೀಗ 345 ನಾವು ಧಾರವಾಡ ಕೌಂಟರ್ ಸೈನ್ ಕಳಿಸಿದ್ವಿ ಸರ್, ಜಾಯಿಂಟ್ ಡೈರೆಕ್ಟರ್ ಕಡೆ ಸರ್. ಎಷ್ಟು ದಿವಸದಿಂದ ಪೆಂಡಿಂಗ್ ಇದ್ದಂತ ಅಪ್ಲಿಕೇಶನ್ ರೈತ ಏನ್ ಮಾಡ್ಬೇಕು? ಮಾಡಿದ್ವಿ ಸರ್, ಮಾಡಿದ್ವಿ ಸರ್. ಎಲ್ಲಿ ಮಾಡಿದ್ರಿ? ರಿಪೋರ್ಟ್ ಇಲ್ಲ ನಿಮ್ದು ಆ ರೀತಿ ಪೂರ್ತಿ ಅಪ್ಲಿಕೇಶನ್ ಪೆಂಡಿಂಗ್ ಅದ. 20-26 ₹1 ಕೊಟ್ಟಿಲ್ಲ ನೀವು. ಈಗ ಕೊಟ್ಟೆ ಸರ್. ನಾವು ಕೊಟ್ಟದ್ ಮಾಹಿತಿ ತಂದಿದ್ದು ಸರ್. ಮತ್ತೆ ಕೇಳ್ತಾರ ಅಂತ ಹೇಳ್ತಾನೆ. ನಮ್ಗೆ ಕೊಟ್ಟಂತ ಮಾಹಿತಿ ಇಲ್ಲ ನಿಮ್ಗೆ ಬುಕ್ಲೆಟ್ ಅಲ್ಲಿ. ಇದು ಪ್ಯಾರಾಮೀಟರ್ ಕೊಟ್ಟಿದ್ರಿ ಸರ್, ಅದು ನೀವು ಕೇಳಬಹುದು ಅಂತ ಹೇಳಿ ಬಂದಿನಿ ಸರ್. ಇಲ್ಲಿ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ಎಲ್ರಿಗೆ ಮಾಡ್ತೀನಿ ಸರ್. ಇಲ್ಲಿಗೂ ರಿಪೋರ್ಟ್ ಬಹಳ ಅದಾವ ಇಲ್ಲೇ. ಹಾ ಸರ್. ಏನ್ ಸಂತಾನ ಶಕ್ತಿ ಮಾಡಿದ್ರಿ ಕಾರ್ಯಕ್ರಮ ಹಾಕೊಂಡಿದ್ರಿ?
ಸರ್ ಇಲ್ಲಿ ತನಕ ಎರಡು ವರ್ಷ ಮಾಡಿದೀವಿ ಸರ್ ವಿಜಯಪುರದಲ್ಲಿ ಮಹಾನಗರ ಪಾಲಿಕೆ ಸಹಯೋಗದಾಗ ಸರ್. ಈಗ ಮೊದಲು ಟೆಂಡರ್ ಕರೆದಿದೆ ಸರ್. ಈಗ ಒಂದು ವಾರದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಸರ್ ವಿಜಯಪುರದಲ್ಲಿ ಸರ್. ಬಸವನಬಾಗೇವಾಡಿಯಲ್ಲಿ ಟೆಂಡರ್ ಆಗಿತ್ತು ಸರ್. 260 ನಾಯಿಗಳಿಗೆ ಸಂತಾನ ತಾಳಿಕೋಟು ಮುದ್ದೆವಾಳಿ ಟೆಂಡರ್ ಕರೆದಿದ್ದಾರೆ ಸರ್. ಇಲ್ಲಿವರೆಗೂ ಒಮ್ಮೆ ಮಾಡಿ ಇಲ್ಲಿ ಬಿಜಾಪುರದಲ್ಲಿ ಮಾಡಿವಿ ರಾತ್ರಿ ಅಡ್ಡಾಡುವಂತ ಸ್ಥಿತಿ ಇದ್ದಿದ್ದಿಲ್ಲ. ಮಾಡಿದ್ವಿ ಸರ್. ಮತ್ತು ರೋಗ ಪ್ರತಿಬಂಧಕ ಲಸಿಕೆನ 47,269 ಮಾಡಿದ್ದೀವಿ ಸರ್. ಕೃತಕ ಗರ್ಭಧಾರಣಾ ಕಾರ್ಯಕ್ರಮದಲ್ಲಿ ಒಂದು ಹೇಳಿದಿರಿ, ಗರ್ಭಧಾರಣಾ ಸೇವೆಯನ್ನು ಕಾರ್ಯಕರ್ತರು ಸೇವೆ ಒದಗಿಸುತ್ತಿದ್ದಾರೆ ಅಂದ್ರೆ ಇವ್ರು ಯಾವ ಕಾರ್ಯಕರ್ತರು ಅನ್ನುವಂಥದ್ದು ಒಂದು ವಿವರಣೆ ಕೇಳ್ತೀನಿ ನಾನು ಸರ್. ಹ್ಞೂ ಸರ್. ಒಂದ್ ನಿಮಿಷ ಇನ್ನೊಂದು ಪ್ರಶ್ನೆ ಹಾಗೆ ಹೇಳ್ಬಿಡ್ತೀನಿ. ಹಾಗೇನೆ 10ರಲ್ಲಿ ಎಕ್ಸ್ಗ್ರೇಷಿಯಾ ಅಂತಿದೆ, ಅದರಲ್ಲಿ 10,000ದಿಂದ 15,000 ಅವರ ಉಳಿತಾಯ ಖಾತೆಗೆ ಹಾಕಿದ್ರಿ. ಇದು ಇನ್ಶೂರೆನ್ಸ್ ಎಕ್ಸ್ಗ್ರೇಷಿಯಾ ಅಂತಂದ್ರೆ ಯಾವ ಮಾನದಂಡ ಏನು ಅದೆರಡೇದು. ಇವೆರಡಕ್ಕೂ ಉತ್ತರ ಕೊಟ್ರೆ ಆಮೇಲೆ ಗೋಶಾಲೆ ಅವ್ರು ಹೇಳಿದಾರೆ, ನೀವು ಉತ್ತರ ಕೊಟ್ಟಿದ್ದೀರಿ. ಇವೆರಡಕ್ಕೂ ಕೊಡಿ ಸರ್. ಎಕ್ಸ್ ಸರ್ ಕಾಮಧೇನು 70 ನಿಧಿ ಒಳಗೆ ಸರ್. ಒಂದು ಹೇಗೆ ಸರ್ ಅದು 6 ತಿಂಗಳ ಮ್ಯಾಲಿದ್ರೆ ನಾವು 10,000 ರೂಪಾಯಿ ಕೊಡ್ತೀವಿ ಸರ್. ಈಗ 15,000 ಮಾಡಿದ್ದಾರೆ ಸರ್. ಸರ್ ಅಂದ್ರೆ ದೊಡ್ಡ ಜಾನುವಾರುಗಳಿಗೆ ಅಷ್ಟೇ ಇದೆ ಸರ್, ಕರುಗಳಿಗೆ ಇಲ್ಲ ಸರ್. ಅದು ಕಾಮಧೇನು 70 ನಿಧಿ ಸರ್. ಯಾಕೆ ಕೊಡ್ತೀನಿ? ಈಗ ಹಸು ಸಾಕ್ತಾ ಇರುವಂತವ್ರಿಗೆ ಯಾವ ಮಾನದಂಡ ಇಟ್ಕೊಂಡು ಕೊಡ್ತೀನಿ ಅಂತ ಕೇಳ್ತಾ ಇದ್ದೀನಿ ಸರ್. ರೈತರಿಗೆ ಯಾವ್ದು ಇನ್ಶೂರೆನ್ಸ್ ಮಾಡದೇ ಇರುವಂತ ಜಾನುವಾರುಗಳಿಗೆ ನಾವು ಚಿಕಿತ್ಸೆ ಕೊಟ್ಟಾಯ್ತು, ಆಕಸ್ಮಿಕ ಮರಣ ಆದ್ರೂ ಸಹಿತ ಅವ್ರ ಮರಣೋತ್ತರ ಪರೀಕ್ಷೆ ಪ್ರಮಾಣ ಪತ್ರ ಕೊಟ್ಟು ಅವ್ರದೆಲ್ಲ ಆಧಾರ ಅವರ ಡಿಬಿಟಿ ಮುಖಾಂತರ ಅಕೌಂಟ್ ಜಮಾ ಮಾಡ್ತೀವಿ ಸರ್. ಇನ್ಶೂರೆನ್ಸ್ ಇರ್ಲಾರದ ಎಸ್ ಸರ್. ಎಸ್ ಸರ್. ಎಸ್ ಸರ್. ಅರ್ಥ ಆಯ್ತು ಇದ್ದಾರೆ ಸರ್. ನಮ್ಮಲ್ಲಿ ಕೃತಕ ಗರ್ಭಧಾರಣೆ ನಾವು ತರಬೇತಿ ಕೊಟ್ಟರು, ಪಶು ವೈದ್ಯಕೀಯ ಸಹಾಯಕರು ಮತ್ತು ಪಶು ವೈದ್ಯರು ಕೃತಕ ಗರ್ಭಧಾರಣೆ ಮಾಡ್ತಾರೆ ಸರ್. ದುಡ್ಡು ಎಷ್ಟು ಅವ್ರಿಗೆ? ಸಂಭಾವನೆ ಎಷ್ಟು ಸರ್? ಎಷ್ಟು ಸಂಬಳ ಕೊಡ್ತೀವಿ ಸರ್? ಸಂಬಳ ಇಲ್ಲ ಸರ್, ನಮ್ಮ ಇಲಾಖೆಯಿಂದ ಕೊಡ್ತಾರೆ ಸರ್. ಸರ್ಕಾರ ಪ್ರೋತ್ಸಾಹನ ಒಂದು ಕೃತಕ ಗರ್ಭಧಾರಣೆ 50 ರೂಪಾಯಿ ಕೊಡ್ತಾರೆ ಸರ್. ಸರ್ಕಾರ? ಹಾ ಸರ್. ಈಗ ನಾನೊಬ್ಬ ರೈತ ನಮ್ಮ ಮನೆಗೆ ಬಂದಿರ್ತಾರೆ, ಅವ್ರು ನನ್ನ ಹಸುಗೆ ಚಿಕಿತ್ಸೆ ಕೊಡ್ತಾರೆ. ರೈತರಿಗೆ ಫ್ರೀಯಾಗಿ ಮಾಡೋದು ಸರ್. ಆಯ್ತ್ರಿ, ನಾನು ಅದನ್ನ ಹೇಳಲ್ಲ. ಫ್ರೀ ಅಂತ ನೀವು ಮಾಡ್ತಾ ಇದ್ದೀರಾ, 50 ರೂಪಾಯಿ ಕೊಡ್ತೀವಿ ಕೊಡುತ್ತದು. ನಾನೇನಾದ್ರೂ ಕೊಡ್ಬೇಕೇನ್ರಿ ರೈತರು ಸರ್? ಇಲ್ಲ ಸರ್. ಇದು ಸರ್ ರೈತರ ಮನೆ ಬಾಗಿಲು ಫ್ರೀಯಾಗಿ ಮಾಡ್ತೀವಿ ಸರ್. ಹೌದಾ? ಹೌದು ಸರ್. ಅವ್ರೇನ್ ಡಿಮ್ಯಾಂಡ್ ಮಾಡ್ತಾ ಇಲ್ಲ ಇಲ್ಲ ಸರ್. ಇಲ್ಲ ಸರ್. ಆದ್ರೆ ಅವ್ನ ಜೀವನ ನಡೆಯೋದಿಲ್ರಿ. ಇಲ್ಲ ಸರ್. ಕೊಡ್ಬೇಕು ಕೊಡ್ಬೇಕಲ್ಲ, ಕೊಡ್ತಾರ ಮಾನವ ಅದನ್ನೇ ಕೇಳ್ತಾ ಇರೋದು. ಸತ್ಯ ಹೇಳ್ರಿ. ಸತ್ಯನ 100 ರೂಪಾಯಿ ಕೊಡ್ತಾರ ಸರ್. ಅವರು ಸರ್ ಮೈತ್ರಿ ಕಾರ್ಯಕರ್ತರು ವ್ಯಾಕ್ಸಿನ್ ಲಸಿಕೆ ಕಾರ್ಯಕ್ರಮಗಳು ತೊಳ್ತೀವಿ ಸರ್. ಪ್ರತಿ ಲಸಿಕೆಗೆ 5 ರೂಪಾಯಿ ಕೊಡ್ತಾರೆ ಸರ್ಕಾರ ಸರ್. 10 ಸಹಿತ ಅವ್ರ ಅಕೌಂಟಿಗೆ ಅವ್ರನ್ನ ತಗೊಳ್ಳೋದು ನಿಲ್ಸ್ಬಿಟ್ಟಿದ್ದೀರಿ ಅಂತ ಹೇಳ್ತಾರೆ. ಅಲ್ಲಿ ಡಾಕ್ಟರ್ಗಳು ಇಲ್ಲ, ಇವರು ಸರ್. ನಮ್ಮ ಲಾಸ್ಟ್ ಇಯರ್ ಸರ್ 7ನೇ ಸುತ್ತಿಂದ ನಮ್ಮಲ್ಲಿ 9,13,000 ಬಂದಿತ್ತು ಸರ್. ಎಲ್ಲ ಅವ್ರವ್ರ ಅಕೌಂಟಿಗೆ ನಾವು ಡೆಬಿಟ್ ಮಾಡಿದ್ವಿ ಸರ್. ಎಷ್ಟು ಜನ ಇದ್ದಾರೆ ಈ ತರ ಕಾರ್ಯಕ್ರಮದ ಸಂಖ್ಯೆ ಹೇಳಿ? ನಮ್ಮಲ್ಲಿ 38 ಜನ ಇದ್ದಾರೆ ಸರ್. ಎಷ್ಟು? 38 ಜನ ಇದ್ದಾರೆ ಸರ್. ಸಾಕಾಗುತ್ತಾ ಸರ್? ನಮ್ಮ ಸಿಬ್ಬಂದಿ ಇದಾರಲ್ಲ ಸರ್ ನಮ್ಮಲ್ಲಿ. ಅಲ್ಲ, ಬರೀ 38 ಜನ. ಸರ್ ಇವ್ರು ಅಂದ್ರೆ ಎಲ್ಲಿ ಅವಶ್ಯಕತೆ ಇತ್ತು ಅಲ್ಲೇ ತಗೊಂಡಿದ್ರು ಸರ್. ಮತ್ತು ಉಳಿದವರೆಲ್ಲ ನಮ್ಮ ಸಿಬ್ಬಂದಿ ಮತ್ತು ಪಶುವೈದ್ಯ ಪರೀಕ್ಷಕರು, ಪಶುವೈದ್ಯ ಸಹಾಯಕರು, ಪಶುವೈದ್ಯಾಧಿಕಾರಿಗಳು ಕೂಡಿ ಮಾಡ್ತೀವಿ ಸರ್. ಆಮೇಲೆ ಈಗ ಏನದ ಸ್ಟೇಟಸ್ ಇದೆ ಸರ್? ಗೋಸಲೆ ಸರ್ ಕೇಳಿದ್ ಸರ್, ಅದನ್ನು ಬುಕ್ಲೆಟ್ ಮಾಡಿ ಕೊಟ್ಟಿದ್ದೀನಿ ಸರ್. ಆಮೇಲೆ ಈಗ ಸದ್ಯಕ್ಕೆ ಓವರಾಲ್ ಡಿಸ್ಟ್ರಿಕ್ಟ್ ಸರ್ ಓವರಾಲ್ ಡಿಸ್ಟಿಕ್ ಅಂದ್ರೆ ಈ ಸದ್ಯ 10 ಆಗಿದಾವ್ ಸರ್. ನಮ್ಮಲ್ಲಿ ಎರಡಲ್ಲಿ ಬಿಕೆನು ಸ್ಯಾಂಕ್ಷನ್ ಮಾಡಿದ್ದಾರೆ ಸರ್. ಒಂದು ಹೊಸ ಪಶು ಚಿಕಿತ್ಸಾಲಯ ಸರ್. ಆಮೇಲೆ ಬೊಗಲಾಕ್ ಮಾಡಿದ್ದಾರೆ ಸರ್. ಆಮೇಲೆ ಮಿರ್ಗಿಗ್ ಮಾಡಿದ್ದಾರೆ ಸರ್, ಇಂಡಿ ತಾಲೂಕು. ಮತ್ತೆ ಪಟ್ನೂರ್ ಮಾಡಿದ್ದಾರೆ ಸರ್. ಆಮೇಲೆ ಬಿಜ್ಜೂರ್ ಮಾಡಿದ್ದಾರೆ ಸರ್, ಮುದ್ದೇಬೇಳ ಸರ್. ಆಮೇಲೆ ಕೋಲಾರ ಕಡೆ ಒಂದು ಮಾಡಿದ್ದಾರೆ, ತಳೆವಾಡ ಅಂತ ಹೇಳಿ ಮಾಡಿದ್ದಾರೆ. ಇವಾಗ ಅಪ್ಗ್ರೇಡೇಷನ್ ಇನ್ನೂ ಬಂದಿಲ್ಲ ಸರ್. ಕಳಿಸ್ತೀನಿ ಸರ್. ಮಾಡಿ ಎಲ್ಲ ಕಡೆ ಎಸ್ ಸರ್. ಹಾಂ ಸರ್. ಇದು ವಿಜಯಪುರ ಜಿಲ್ಲೆದು ನಿಮ್ಗೆ ಬರುತ್ತೇನ್ರಿ ಸರ್? ವಿಜಯಪುರ ಜಿಲ್ಲೆದು ನಿಮ್ಗೆ ಬರುತ್ತಲ್ವಾ? ನೋಡ್ರಿ, SC SC TSP ನಲ್ಲಿ ದುಡ್ಡೇ ಬಂದಿಲ್ಲ ಅಂತ ಹಾಕಿದ್ರಿ. ಯಾಕ್ರಿ? 25-26ನೇ ಸಾಲಿನಿಂದ ಗುರಿ ಅನುದಾನ ಬಿಡುಗಡೆ ಆಗಿಲ್ಲ. ಅನುದಾನ ಎಷ್ಟು ಬರ್ಬೇಕಾಗಿತ್ತು ಸರ್? ಅಂದ್ರೆ ಸ್ಕೀಮ್ಗಳ ಬಗ್ಗೆ ಸರ್ ಅದು. ಆದ್ರೆ ಈಗ ಕುರಿ ಮೇಕೆ ಎಕ್ಸ್ಪ್ರೆಸ್ ಆಯ್ತು, ಜಾನುವಾರುಗಳು ಮರಣ ಹೊಂದಿದ್ದು ಅದನ್ನೆಲ್ಲ ಮಾಹಿತಿ ಇದೆ ಸರ್. ಅದನ್ನೆಲ್ಲ ಕೊಡ್ತೀವಿ ಸರ್. ಬಟ್ ಈಗ ವಿಶೇಷ ಘಟಕ ಯೋಜನೆಗಳು ಬಂದಿಲ್ಲ ಅಂತ ಹಾಕಿದ್ದೀವಿ. ಅಲ್ಲ, ಎಷ್ಟು ಬಂದವ? SC ST ಸಮುದಾಯ ಕೊಟ್ಟೇ ಇಲ್ವಾ? ಸ್ಕೀಮ್ ಬಂದಿಲ್ಲ ಸರ್. ಈ ವರ್ಷ ಈ ಫೈನಾನ್ಷಿಯಲ್ ಇಯರ್ ಬಂದಿಲ್ಲ ಸರ್ ಸ್ಕೀಮ್. ಎಷ್ಟು ಬರ್ಬೇಕಾಗಿತ್ತು? ದುಡ್ಡು ಎಷ್ಟು ಬರ್ಬೇಕಾಗಿತ್ತು ಆ ಸ್ಕೀಮ್ ನಲ್ಲಿ ಸರ್? ಒಂದ್ ವರ್ಷ 45 ಕೊಟ್ಟಿದ್ರಿ ಸರ್. ಹೋದ ವರ್ಷ? ಹಚ್ಚಿ ವರ್ಷ ಸರ್. ಅಂದ್ರೆ 23-24ರಲ್ಲಿ 45 ಜನ ಕೊಟ್ಟಿವಿ ಸರ್. ಅವ್ರು ಕೊಟ್ಟಿದ್ದೀವಿ ಸರ್. ಕೊಟ್ಟಿದ್ದೀರಾ? ಹಾ ಸರ್. 25-26 ದುಡ್ಡೇ ಬಂದಿಲ್ಲ. ಈಗ ಬಂದಿಲ್ಲ ಸರ್. ಸದ್ಯ ಸ್ಕೀಮ್ ಯಾವ ಬಂದಿಲ್ಲ ಸರ್. ಇದು ಬರ್ತಿಲ್ಲ ಅಂತ
ಡಾಗ್ ಶೆಲ್ಟರ್ ಮಾಡ್ಲಿಕ್ಕೆ ಸರ್. ವರ್ಕ್ ಅನಿಮಲ್ ಬರ್ತ್ ಕಂಟ್ರೋಲ್ ಏನಿದೆಲ್ಲ ಏನೋ ಬೆಕ್ಕಳಿಗೆ ನಾನು ಸುಮ್ಮನೆ ಇದು ಬಹಳ ಗಂಭೀರ ಆಗ್ಯದ. ನೀವು ಹೋಗಿ ನಾ ಹೇಳ್ತೀನಿ. ನಾನೇ ಸ್ವಲ್ಪ ಪಾಪ 1 ಲಕ್ಷ ಕೊಟ್ಟು ನಾನು ಮನೆಲ್ಲ ಮಾಡಿ ಪಾಪ ಜೀವ ಉಳಿಸಿದೀವಿ. ಈಗ ಒಂದು ಪ್ರಾಣಿ ದಯ, ಒಂದು ಈ ಕಡೆ ಮನುಷ್ಯಂದು ಅದು ಒಂದು ಎರಡೂ ಕೂಡ ಇಟ್ಕೊಳ್ಬೇಕಾಗ್ತದ, ಬ್ಯಾಲೆನ್ಸ್ ಮಾಡ್ಬೇಕಾಗ್ತದ. ಇಲ್ಲದಲ್ಲ ಅಟ್ಲೀಸ್ಟ್ ಈ ತರ ಇದು ಹಾಕೋದು ಕೇಸಸ್ ನಮ್ಮಲ್ಲಿ ಹೈಯೆಸ್ಟ್ ಇದಾವೆ, ನಮ್ಮಲ್ಲಿ ಹೈಯೆಸ್ಟ್ ಅದಾವು. ಅದಕ್ಕೆ ಒಂದು ಅದನ್ನ ಫ್ಯಾಮಿಲಿ ಪ್ಲಾನಿಂಗ್ ಇಂದ ಪರ್ಮನೆಂಟ್ ದಿಸ್ ಒನ್. ನೀವೇನೋ ಒಂದೇನೋ ಇದು ಮಾಡ್ಬೇಕಂತ ಮಾಡಿದ್ರಲ್ಲ, ಏನದು ಮಾಡಿದ್ರ ಹೋಗಿ ಅಲ್ಲ ಅಲ್ಲಿ ಮಾಡಿದ್ರ ನಾಳೆ ಅದಕ್ಕೆ ಬಜೆಟ್ ಬೇಕು, ಫುಡ್ ಗಿಫ್ಟ್ $200 ಸರ್. ನಾವು ನೀವೇನೇ ಎಕ್ಸ್ಪ್ಲೇನ್ ಮಾಡಿ. ಐ ವಾಂಟ್ ಕನ್ವಿನ್ಸ್ ಪ್ಲೀಸ್ ಸರ್ ಅಂದ್ರೆ ಈ ಆಸ್ಪತ್ರೆ, ಸ್ಕೂಲು, ಕಾಲೇಜ್ ಸರ್, ಈ ತರ ಸರ್. ಈ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಸರ್, ಪಬ್ಲಿಕ್ ಪ್ರಿಮೈಸಸ್ ಆಯ್ತು. ಓಡೆ ಇವೆಲ್ಲ ಬೈಟ್ ಓಡಿದಾಗ ಸರ್ ಅಪ್ರಾಕ್ಸಿಮೇಟ್ಲಿ ನಮ್ಮ ಬಿಜಾಪುರ ಸಿಟಿಗೆ ಎಷ್ಟು ಆಗ್ತದ? ಮೇ ಬಿ ಒಂದು 12,000 to 15,000 ಆಗ್ಬೋದು ಸರ್. 15,000 ಲೆಕ್ಕ ಮಾಡಿದ್ದಾರೆ ಸರ್, ಮಾಡಿದ್ದಾರೆ. ಯಾರು ಪಿಡಿ ಸರ್ ನಮಸ್ತೆ ಸರ್. 15,551 ಪಕ್ಕ ಸರ್, ಈಗ ಸರ್ವೋಚ್ಚ ನ್ಯಾಯಾಲಯ ನೆಕ್ಸ್ಟ್ ಆಕ್ಷನ್ ಬರೆಸು. ಸರ್, ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದ ಸಮೀಕ್ಷೆ ಮಾಡಿದ್ದಾರೆ ಸರ್. ಆದೇಶದ ಕರೆಕ್ಟ್ ಎಲ್ಲ ಮಾಡಿದ್ದೀರಿ, ಅದು ಓಕೆ. ಅದರಂತೆ ಸಮೀಕ್ಷೆ ಮಾಡಿ ಕಾಂಕ್ರೀಟ್ ಆಕ್ಷನ್ ಆಗುತ್ತೆ. ಸುಮ್ಮನೆ ನಾವು ಇದು ಮಾಡ್ತೀವಿ, ಆಮೇಲೆ ಈಗ ಇದ್ರ ಸಲುವಾಗಿ ನಾವು ಸರ್ಕಾರದ್ದು ಗ್ರಾಂಟ್ಸ್ ಕೊಡ್ಬೇಕಾಗ್ತದೆ. ನಾಳೆ ನಾಯಿ ಹೋಗಿ ಹಾಕ್ತೀರಪ್ಪ 15,000 ಅದಾವು, ನಾಳೆ ಒಂದು 10,000 ನಾಯಿ ಹೋಗಿ ಒಂದು ಎಲ್ಲರೂ ಕಡೆ ಹಾಕ್ತೀವಿ. ಇಸ್ ಇಟ್ ಪ್ರಾಕ್ಟಿಕಲಿ ವಿಸಿಬಲ್? ಇಟ್ ಇಸ್ ನಾಟ್ ವಿಸಿಬಲ್. ಓನ್ಲಿ ಅಂಡ್ ದ ಬೆಸ್ಟ್ ದಿಸ್ ಒನ್ ಇಸ್ ಅವ್ರಿಗೆ ಇದು ಮಾಡುವಂಥದ್ದು. ಬರ್ತ್ ಕಂಟ್ರೋಲ್ ಇಸ್ ಬರ್ತ್ ಕಂಟ್ರೋಲ್ ಇದು ವ್ಯಾಪಕವಾಗಿ ಆಗ್ತದೆ. ಎಲ್ಲಾ ಕಾರ್ಪೊರೇಷನ್ ಮೆಂಬರ್ಸ್ ಕುಡಿಸ್ಕೊಡ್ರಿ, ಎಲ್ಲಾ PDOs ಕುಡಿಸ್ಕೊಡ್ರಿ, ಗ್ರಾಮ ಪಂಚಾಯತ್ ಮೆಂಬರ್ಸ್ ಕೊಡ್ತೀವಿ. ಒಂದು ನಾನೇ ಹೇಳ್ತೀನಿ ಸರ್, ಒಂದು ಇದು ಬೋರ್ಡ್, ಮಿಷನ್ ಬೋರ್ಡ್ ನಲ್ಲಿ ಒಂದು ತಾವು ಸ್ಟಾರ್ಟ್ ಮಾಡಿ. ಇವತ್ತು ಜಿಲ್ಲಾ ಪಂಚಾಯತ್ ಐ ಥಿಂಕ್ ಎವ್ರಿಬಡಿ ಲೈಕ್ರಿ ಮಿಷನ್ ಬೋರ್ಡ್ ನಲ್ಲಿ ಸ್ಟಾರ್ಟ್ ಮಾಡಿ ಎಲ್ಲಾ ತಾಲೂಕ್ನಾಗ, ಮುದ್ದೇವಾಡ ಇರ್ಬೋದು, ತಾಳಿಕೋಟೆ ಇರ್ಬೋದು, ಎಲ್ಲೆಲ್ಲಿರ್ಬೋದು, ಎಲ್ಲಾ ಕಡೆನೂ ಕೂಡ ಇವರು ಮಿಷನ್ ಬೋರ್ಡ್ ನಲ್ಲಿ ಇದನ್ನ ಆಗ್ಬೇಕು. ಸುಮ್ಮನೆ ನಾವು ಒಂದು ಅಭಿಯಾನ ತರ ಆಗ್ಬೇಕು. ಆ ಅಭಿಯಾನ ಶುಡ್ ರನ್ ಫಾರ್ 1 month. ಸರ್, ಸಬ್ಮಿಷನ್ ಸರ್. ತಾವು ಹೇಳಿದ ಹಾಗೆ ನಮ್ದು ನಾಯಿಗಳನ್ನು ಹಿಡಿಯುವಂತ ತಂಡಗಳನ್ನು ಎಲ್ಲರೂ ಕೂಡ ಟೆಂಡರ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಸರ್. ಎರಡನೇದಾಗಿ ವ್ಯಾಕ್ಸಿನ್ 100% ಡಿಪಾರ್ಟ್ಮೆಂಟ್ ಇಂದ ಕೊಡ್ಲಿಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೀವಿ ಸರ್. ವೆಟರ್ನರಿ ಡಿಪಾರ್ಟ್ಮೆಂಟ್ ಅಲ್ಲಿ ವ್ಯಾಕ್ಸಿನೇಷನ್ ಅವೈಲೇಬಲ್ಸ್ ಅದ ಸರ್. ನಮ್ಮ ನಾಯಿಗಳು ಕ್ಯಾಚ್ ಮಾಡೋದ್ರಿಂದ ವ್ಯಾಕ್ಸಿನೇಷನ್ ಫಸ್ಟ್ 100% ಕೊಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ಸರ್. ಆ ಒಂದು ಕೆಲಸ ಅದು ವ್ಯಾಕ್ಸಿನೇಷನ್ ಫಸ್ಟ್ 100% ಟಾರ್ಗೆಟ್ ಅಚೀವ್ಮೆಂಟ್ ಈ ಮಂತ್ ಕಂಪ್ಲೀಟ್ ಮಾಡ್ಲಿಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೀವಿ ಸರ್. ಅದು ಪ್ರಕಾರ ಮಾಡ್ತಾ ಇದ್ದಾರೆ ಸರ್. ಎರಡನೇದಾಗಿ ಇದು ಎಬಿಸಿ ಬಗ್ಗೆ ಕಾರ್ಪೊರೇಷನ್ ಮತ್ತು ಬಸವನ ಬಾಗೇವಾಡಿ 2 ಕಡೆ ಈಗಾಗಲೇ ಎಬಿಸಿ ಸೆಂಟರ್ ಸ್ಟಾರ್ಟ್ ಆಗಿದೆ ಸರ್. ನಾಯಿಗಳಿಗೆ ಸ್ಟೆರಿಲೈಸೇಷನ್ ಕೆಲಸ ಮಾಡ್ತಾ ಇದ್ದಾರೆ. ಉಳಿದ ಎಲ್ಲ ನಗರಸಭೆ ಎಸ್ ಮಾಡ್ತಾ ಇದೀವಿ ಸರ್. ಎಲ್ಲಾ ಕಡೆ ಡೈರೆಕ್ಷನ್ ಕೊಟ್ಟಿದ್ದೀವಿ ಸರ್. ನಾಯಿಗಳ ಶಸ್ತ್ರಚಿಕಿತ್ಸೆ ಮಾಡುವ ಬಗ್ಗೆ ಏಜೆನ್ಸಿಯವರು ಮುಂದೆ ಬಂದಿದ್ದಾರೆ ಸರ್. ಟೆಂಡರ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸರ್. ಟೆಂಡರ್ ಫೈನಲ್ ಮಾಡಿ ಎಲ್ಲ ಕಡೆ ಸ್ಟಾರ್ಟ್ ಮಾಡ್ತೀವಿ ಸರ್. ಅವರೇ ಮಾಡ್ತಾರೆ ಸರ್ ಸ್ಟೆರಿಲೈಸೇಷನ್. ಆ ರೀತಿ ಆಗಿದೆ ಸರ್. ಅದು ಏನು ಸರ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ದು ಫೋಟೋಸ್ ಅದಾವ ಸರ್, ಕೊಡ್ತೀನಿ ಸರ್. ಅಲ್ಲ, ಈಗ ಒಂದು ಜನಕ್ಕೆ ನಾಯಿಗಳ ಕಡಿತ ಆಗಿದೆ. 39,046 people came with dog bites and we have given rabies 5 doses for each of them, sir. ರೇಬಿಸ್ ಎಷ್ಟು? ರೇಬಿಸ್ 29 ಅದರ rabies 5 ಮಂದಿ ಜನವರಿ ಇಲ್ಲಿವರೆಗೆ 5 ಡೆತ್ ಆಗಿದಾವೆ ಸರ್. 5 ಡೆತ್. ಎಸ್ ನೋಡಿ, 29,046 ಜನ ಇದು ನಿಮಗೆ ಅಕೌಂಟ್ ಇರೋದು. ಅನ್ಅಕೌಂಟೆಡ್ ಸುಮಾರು ಜನ. Yes sir, 100% I am reporting in my district. That's why we are first in the state, sir. It is not a small number. We may be the highest, yes sir. ಎಲ್ಲ ಪ್ರೈವೇಟ್ ಲಾಸ್ಟ್ ಇಯರ್ ಒಂದು 24,000 ಇದೆ ಸರ್. 5,000 ಸರ್. ಅಲ್ಲ, ಈಗ ಅದರೊಳಗೆ ಸ್ಕೂಲ್ ಮಕ್ಕಳು ಎಷ್ಟಿದ್ದಾರೆ ಸರ್? ಸುಮ್ಮನೆ ನಾನು ಕೇಳ್ತಾ ಇದ್ದೀನಿ. ಹಾವು ಕಡಿತ ಎಷ್ಟು? ಅದು ಇದೆ ಸರ್. ಹಾವು ಕಡಿತ ಎಷ್ಟು ಜನ ಹಾವು ಕಡಿತ? ನ್ಯೂಸೆನ್ಸ್ ವ್ಯಾಲ್ಯೂ ಪ್ರತಿಯೊಂದು ಪುರಸಭೆಯಲ್ಲಿ, ಪಟ್ಟಣ ಪಂಚಾಯಿತಿಯಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಈ ಹಳ್ಳಿಗಳ ಬಗ್ಗೆ ಏನ್ ಮಾಡ್ತಾ ಇದ್ದಾರೆ ಹೇಳಿ ಒಳ್ಳೆಯದಾಗ್ಯಾವ ಸರ್. ಈಗ ನಗರ ಸ್ಥಳೀಯ ಸಂಸ್ಥೆಗಳಿಂದ ಸಮಾಜದವರು ಒಂದ್ ನಿಮಿಷ
ನೀವು ಸ್ಟಾಲ್ ಬ್ರೀಡಿಂಗಿಗೆ ಎನ್ಕರೇಜ್ ಮಾಡಿ. ಅವ್ರು ಯಾರು ಹಂದಿ ಸಾಕ್ತಾರೆ ಬೇಡ ಅಂತ ಹೇಳೋದಿಲ್ಲ, ಅಲ್ಲಿಯೂ ಕೂಡ ಸ್ಟಾಲ್ ಬ್ರೀಡಿಂಗಿಗೆ ನೀವು ಎನ್ಕರೇಜ್ಮೆಂಟ್ ಕೊಡಿ. ಆಟೋಮೆಟಿಕಲಿ ಸ್ವಲ್ಪ ಇದು ಕಡಿಮೆ ಆಗುತ್ತೆ. ಇಲ್ಲಿ ಏನಂದ್ರ ಮನೆಗೂ ಕೂಡ ಇರ್ಲಾರ್ದ ರೋಗಗಳನ್ನ ತರ್ತಾವು. ಇರ್ಲಾರ್ದ ರೋಗವನ್ನ ಇಡೀ ಊರಲ್ಲೇ ಹರಡತಕ್ಕಂಥದ್ದು ಈ ಹಂದಿಗಳಿಂದ ಕೂಡ ವ್ಯಾಪಕವಾಗಿ ಆಗ್ತಾ ಇದೆ ಅನ್ನೋದು ನಿಮಗೂ ಗೊತ್ತಿದೆ. ಇವರು ಸರ್ ಈಗ ತಾವು ಹೇಳಿದ ಹಾಗೆ ಹಂದಿಗಳ ನಾಯಿ ಬಿಟ್ಟಿದ್ದಾರೆ, ನಂಬರ್ ಆಫ್ ಎಷ್ಟು ಅನ್ನೋ ಬಗ್ಗೆ ಅಂಕಿಅಂಶಗಳ ನಗರಸಭೆ ಸಂಸ್ಥೆ ಕೊಟ್ಟಿದ್ದಾರೆ ಸರ್. ಎರಡನೇದಾಗಿ ಎಲ್ಲಿ ಸಮಸ್ಯೆ ಆಗ್ತಾ ಇದೆ, ಬೀದಿಯಲ್ಲಿ ಸಮಸ್ಯೆ ಆಗ್ತಾ ಇದೆ, ಬೇರೆ ಸಮಸ್ಯೆ ಆಗ್ತಾ ಇದೆ ಅಂತವ್ರು ಸಾಧಿಸ್ಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇದೀವಿ ಸರ್. ನಿಮ್ಗೆ ಇನ್ನೊಂದು ಹೇಳ, ಎಲ್ಲಿ ಹಂದಿ ತಿಂತಾರಲ್ಲ ಅಲ್ಲಿ ಹಂದಿ ಕಾಣೋದಲ್ಲ, ಎಲ್ಲಿ ಹಂದಿ ತಿಂದಾರ ಜನ ಅದಾರಲ್ಲ ಅಲ್ಲಿ ಹಂದಿನೇ ಸಾಕಣೆ ಇಲ್ಲಿ ಎಲ್ಲ ಊರಂತ ನನಗೆ ಕೇಳ್ರಿ. ನಮ್ಗೆಲ್ಲ ಗೊತ್ತಾಗ್ತದ, ನೀವು ಹಂದಿಗಳಿಗೆ ಇದೇ ಹಂದಿನ ಬೆಂಗಳೂರಿಗೆ ಹೋಗುದು. ನೀವೇನಾರ ವೈಟ್ ಇದು ಕೊಡ್ಕಂತ ಇದೇ ವೈಟ್ ಕೊಡ್ಕಂತ ಮಾಡ್ತಾರೆ ಅಲ್ಲ. ಎಲ್ಲರಿ ನೀವು ಅಂದ್ರೆ ನಡ್ಕೊಂಡ್ರ ಅದಕ್ಕೆಲ್ಲಕ್ಕೂ ಓನರ್ಸ್ ಅದಾರ. ನೀವು ಏನು ಸುಮ್ಮನೆ ಬೀದಿ ನಾಯಿಗತ್ಲೆ ಅಲ್ಲ ಕತೆ ಇದು. ಇದಕ್ಕೆಲ್ಲಕ್ಕೂ ಓನರ್ಸ್ ಅದಾರ. ನಾವ್ ಎಷ್ಟೋ ಸಲ ಇದು ಮಾಡಿ ಏನ್ ಮಾಡ್ತಾರ್ರಿ, ತಂದ ಸರ್ಕಾರಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರ, ಬೇರೆ ಕರ್ಕೊಂಡು ಹೋಗಿದ್ದಾರ, ಗೌರ್ಮೆಂಟ್ ಕರ್ಕೊಂಡು ತಗೊಂಡ್ ಹಾಕ್ಬಿಡ್ತಾರ ಅವ್ರ. ಆಮೇಲೆ ಲಾಸ್ಟ್ ಮಾಡ್ಕೊಂಡು ಏನೋ ಇದು ಮಾಡಕ್ ಹೋದಾಗ ಅವರೆಲ್ಲ ಜನ ತೆಗಿತಾರೆ ಬಂದು ಕೂಡ. ದಿಸ್ ಇಸ್ ಓನರ್ಶಿಪ್ ಡಿಫ್ರೆಂಟ್. ಬಟ್ ನಾನ್ ಹೇಳೋದಂದ್ರೆ ಇದಕ್ಕೂ ಕೂಡ ನಾವು ಕಂಟ್ರೋಲ್ ಮಾಡಬೇಕಾದ ಅವಶ್ಯಕತೆ ಇದೆ. ಇದು ನಿಮಗೆ ಸಾಮಾಜಿಕವಾಗಿ ಸ್ವಲ್ಪ ತೊಂದರೆ ಆಗ್ಬೋದಿಲ್ಲ ಅಂತ ಹೇಳ. ಕೆಲವೊಂದು ವರ್ಗದ ಜನ ಇದಕ್ಕೆ ಸಾಕಾಣಿಕೆ ಮಾಡ್ತಾರೆ, ಎಲ್ಲರೂ ಮಾಡೋದಿಲ್ಲ. ಕೆಲವೊಂದು ವರ್ಗದವರು ಮಾಡ್ತಾರೆ. ನೀವು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಮಾಡಿ. ಎಲ್ಲ ಕಡೆ ಬಹಳಷ್ಟು ಕಂಪ್ಲೇಂಟ್ ಕಂಟ್ರೋಲ್ ಆಗಿದೆ ಸರ್. ಅವ್ರು ಹಿಡಿದು 8 ಕೆಜಿ ಬೇರೆ ಕಡೆ ಸಾಗಿಸಿವಿ ಸರ್, ಪ್ಲಸ್ ವಾರ್ನು ಮಾಡಿವಿ ಸರ್. ಅವ್ರಿಗೆ ಎಲ್ಲ ಕಡೆ ಬಿಡ್ಬಾರ್ದು ಮಾಡಿ ಕಂಟ್ರೋಲ್ ಮಾಡ್ತಾ ಇದೀವಿ ಸರ್. ಮಾಹಿತಿ ಬಹಳ ಕಡಿಮೆ ರೀ. ನಮ್ಮ ಊರಾಗ ಎಲ್ಲಾ ಸೇರಿದ್ರು ಒಂದು 20 ಮಂದಿ ಮಾಲಕರು ಇರ್ಬೋದು. ಜಿಲ್ಲೆಯಲ್ಲೆಲ್ಲ ಸಿಟಿಯಲ್ಲಿ 200 ಜನ, 200 ಇಡೀ ಜಿಲ್ಲೆಯಲ್ಲಿ. ಇಡೀ ಏನ್ ಸೊಲ್ಯೂಷನ್ ಏನ್ರಿ ಇದಕ್ಕ? ಯಾರು ವಾಪಸ್ ಕಡೆ ಎಲ್ಲಕ್ಕೂ ಮಾತಾಡೋದು ನೋಡ್ರಿ. ಪ್ಲೀಸ್, ಜಿಲ್ಲಾ ಪಂಚಾಯತ್ ಅಂದ್ರೆ ಇದು, ನೀವು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರಿ. ಬರೀ ನಾವು ಹೇಳಿದ್ರೆ ಆಗ್ತೈತ, ಸೊಲ್ಯೂಷನ್ ಬೇಕಲ್ಲ ಅದು. ಸಾರಿ, ತಪ್ಪು ತಿಳ್ಕೊಬೇಡ್ರಿ. ಸೊಲ್ಯೂಷನ್ ಕೊಂಡಿರೋ ಏನಿರ್ಬೇಕು, ಸೊಲ್ಯೂಷನ್ ಏನಪ್ಪ ಸರ್? ಅಂದ್ರೆ ಹಿಂದೆ ಎಲ್ಲ ಚೆನ್ನೈದವರು ಆಮೇಲೆ ಹುಬ್ಬಳ್ಳಿಗೆ ಬೇರೆ ಬೇರೆ ಕಡೆ ಬರೋ ಸರ್ ನಮ್ಮಲ್ಲಿ ಒಯ್ಲಿಕ್ಕೆ ಸರ್ ಹಂದಿಗಳು ಸರ್. ಹಿಂದೆ ದಾವಣಗೆರೆ ವಿಷಯದಲ್ಲಿ ಸರ್ ಒಂದು ಹೈಕೋರ್ಟ್ ಡೈರೆಕ್ಷನ್ಸ್ ಆಯ್ತು ಸರ್, ಹಂದಿಗಳು ಸಹಿತ ಇಲ್ಲಿಗೆಲ್ಲ ನೀವು ಶಿಫ್ಟ್ ಮಾಡಬಾರ್ದು, ಅವುಗಳಿಗೆ ನೀವು ಸಿಟಿ ಔಟ್ಕಟ್ಸ್ ಒಂದು ಜಾಗ ಐಡೆಂಟಿಫೈ ಮಾಡಿ ಅವಕ್ಕೂ ಸಹಿತ ಸಾಕಾಣಿಕೆ ಇದನ್ನ ಅವ್ರು ಕೇಂದ್ರ ಮಾಡ್ಬೇಕಂತ ಮಾಡಿ ಸರ್ ಸೆಂಟರ್ ಸರ್. ಸಾಕಷ್ಟು ಪ್ರಶ್ನೆ ಕೊಡಿ ಸರ್. ಈಗ ಸಿಟಿಲಿ ಕಂಟ್ರೋಲ್ ಆಗಿದೆ ಸರ್. ಬಟ್ ಸಾಹೇಬ್ ಹೇಳಿದ ಪ್ರಕಾರ ಸರ್ ಒಂದು ಈಗ ಹಳ್ಳಿ ಕಡೆ ಬಿಡ್ತಾರೆ ಅಂತ ಹೇಳಿ ಜಮೀನುಗಳು ಸರ್, ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ಅದು ಸ್ವಲ್ಪ ಚೆಕ್ ಮಾಡಿ ಸರ್. ಎಲ್ಲ ಹಳ್ಳಿ ಒಳಗ ಬಿಟ್ಟ ಸರ್, ಎಲ್ಲ ಹಾಗೆ ಬಂದಾವ್. ಇಲ್ಲ ಒಂದ್ ನಿಮಿಷ. ಅದು ನೋಡಿ, ಹಳ್ಳಿ ಒಳಗಡೆ ಜಮೀನ್ ಇರ್ತವ, ಜಮೀನಾಗ ಹೋಗ್ಬಿಡ್ತಾವ. ಅಲ್ಲಿ ಹೋಗಿ ಏನಪ್ಪಾ ಅಂದ್ರೆ ಎಲ್ಲರ ಖುಷಿ ಏರಿಯಾ ಇರ್ತಾವಲ್ಲ ಅಲ್ಲಿ ಅಡಕೊಂತಾವ, ರಾತ್ರಿ ಎಲ್ಲಾ ಮೇಯ್ತಾವ. ಸೊ ಅದು ಆಮೇಲೆ ಮಂದಿ ಅಂತ ನೋಡ್ಕೊತಾರೆ, ಇವು ಕಾಡ್ ಹಂದಿ ಅಂತ ನೋಡ್ಕೊತಾರೆ. ಕಾಡ್ ಹಂದಿ ಅಲ್ಲ, ಅದು ಇದೇ ಹಂದಿನೇ, ಆದ್ರೆ ಬಹಳ ಬಲಿಷ್ಠವಾಗಿ ಬೆಳಿತಾವ. ಹೊಸದಾಗಿ ಅಡ್ಡಾಡಿ ಮೇಯ್ತಾವಲ್ಲ, ಬಹಳ ಬಲಿಷ್ಠವಾಗಿ ಬೆಳಿತಾವ. ನೋಡಕ್ ಕಾಡ್ ಹಂದಿ ಅಂತ ಕಾಣ್ತಾವ. ಅದಕ್ಕೆ ಏನಕ್ಕಿರ್ಲಿ, ವಿ ಹ್ಯಾವ್ ಟು ಕಮ್ ವಿತ್ ಸಮ್ ಪಾಲಿಸಿ. ಇದ್ರ ಬಗ್ಗೆ ಏನಾದ್ರು ಒಂದು ತೀರ್ಮಾನ ತಗೋಬೇಕು. ನೀವು ಹೇಳಿಲ್ಲ, ಸ್ಟಾಲ್ ಟ್ರೇಡಿಂಗ್ ಮಾಡೋದ್ರಿಂದ ಎಷ್ಟೋ ಸಮಸ್ಯೆ ಕಡಿಮೆ ಆಗ್ತದೆ. ಈಗ ಜಿಲ್ಲಾ ಪಂಚಾಯತ್ ಡಿಸ್ಕಷನ್ ಆಗಿದೆ. ರಾಷ್ಟ್ರೀಯ ಜಾನುವಾರು ಮಿಷನ್ ಒಳಗ ಬಹಳಷ್ಟು ಜನ ಇದು ಎಲ್ಲ ಕರೆಸಿ ಅವ್ರಿಗೆಲ್ಲ ಸ್ಕೀಮ್ ಮಾಡಿಕೊಡ್ತೀವಿ ಸರ್. ಬ್ಯಾಂಕಿನವ್ರು ನಮ್ಗೆ ಲೋನ್ ಕೊಡಂಗಿಲ್ಲ ಅಂತ ಹೇಳಿ ಆಗ್ಲಿಲ್ಲ ಸರ್. ಅಂದ್ರೆ 50% ಸಬ್ಸಿಡಿ ಇದಾವೆ ಸರ್. ಈಗ ಕುರಿ ಮೇಕೆ ನಮ್ಮಲ್ಲಿ ಏನ್ ತರೋದು ಅದೇ ತರನು ಹಂದಿ ಸಾಕಾಣಿಕೆಗೂ ಇದು ಸರ್ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಇದೆ ಸರ್. ಅವ್ರಿಗೆ ಕರೆದು ಎಲ್ಲ ನಾವು ಮಾಡ್ಕೊಡ್ರಿ ಅಂತ ಹೇಳಿದ್ರೆ ಬ್ಯಾಂಕಿನವರು ಲೋನ್ ಕೊಡ್ಲಿಕ್ಕೆ ಹೋಗ್ಲಿಲ್ಲ, ಅದಕ್ಕಾಗಿ ಆಗ್ಲಿಲ್ಲ. ಜಾಗ ಮೇನ್ಲಿ ಸಮಸ್ಯೆ ಜಾಗ ಲೋನ್ ಕೊಡ್ತದ ಜಾಗ ಅವ್ರಿಗೆ ಬೇಕಲ್ಲ. ಜಾಗ ಬೇಕು ಸರ್. ಬ್ಯಾಂಕಿನವ್ರು ಲೋನ್ ಕೊಟ್ರ ಅಷ್ಟೇ ಸಬ್ಸಿಡಿ. ಬ್ಯಾಂಕ್ನವ್ರಿಗೆ ತ್ರಿಶೂರ್ಕರ್ ಮಾತಾಡ್ತಾರೆ ಸರ್. ಡಿಸಿ ಸಾಹೇಬ್ ಸರ್ ಲಾಸ್ಟ್ ಮೀಟಿಂಗ್ ಜಾಗ ಇಟ್ಕೊಂಡು ಸಿಟಿ ಔಟ್ಕಟ್ಸ್ ಸರ್ ಒಂದು ಗೌರ್ಮೆಂಟ್ ಐಡೆಂಟಿಫೈ ಮಾಡಿ ಅದು ಫೆನ್ಸಿಂಗ್ ಮಾಡಿ ಸರ್. ಸಾಹೇಬ್ ಸಹಿತ ಮೊನ್ನೆ ಮೀಟಿಂಗ್ ಹೇಳಿದ್ರು ಸರ್. ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಸಹಿತ ನಮ್ಮ ಸಿಟಿ ಕಾರ್ಪೊರೇಟ್ ಔಟ್ಕಟ್ಸ್ ಅಲ್ಲಿ ಒಂದು ಜಾಗ ಐಡೆಂಟಿಫೈ ಮಾಡಿ ಒಂದು ಇದು ಮಾಡ್ತೀವಿ ಸರ್. ಬ್ಯಾಂಕ್ ಲೋನ್ ಸ್ಕೀಮು
ಸರ್ ಸರ್ ಒಂದು ಸಬ್ಮಿಷನ್ ಕೊಟ್ಕೊಂಡ್ರೆ ಸರ್ ಒಂದು ರಿಕ್ವೆಸ್ಟ್ ಅಂದ್ರೆ ಏನು ನಮ್ಗೆ SC ST ದೇವರಾಜ ದರ್ಶನ ಎಲ್ಲ ನಿಗದಿದ್ರೆ ಬರ್ತಾವೆ ನೀವು ಲೋನ್ ಹಾಕಿ ಸರ್ ನಾವು ಕಾರ್ಯಕ್ರಮ ಆದ್ರೆ ಬ್ಯಾಂಕರ್ಸ್ ಒಟ್ಟ ಲೋನೇ ಕೊಡಂಗಿಲ್ಲ ನಾವು ಅದನ್ನ ಮಾಡ್ತೀವಿ ಈಗ ಹಂದಿ ಸಾಕಾಣಿಕೆ ಇದೆಯಲ್ಲ ಅದನ್ನ ರಿವ್ಯೂ ಮಾಡಲಿ ರಿವ್ಯೂ ಮಾಡಕ್ಕೆ ರಿವ್ಯೂ ಮಾಡಲಿ ಬರ್ತಾವಕ್ಕೆಲ್ಲ ರಿವ್ಯೂ ಮಾಡಲಿ ಒಟ್ಟು 276 ಜನ ರೈತರು ಆಯ್ಕೆ ಆಗಿದ್ದಾರೆ ಸರ್. ಅದರಲ್ಲಿ 60 ಜನರಿಗೆ ಫಸ್ಟ್ ಮೈಲ್ಸ್ಟೋನ್ ಸಬ್ಸಿಡಿ ಬಂದಿದೆ ಸರ್. ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಸರ್ 8.77 ಅಂದ್ರೆ 8,77,00,000 ಸಬ್ಸಿಡಿ ಬಂದಿದೆ ಸರ್. ಆಮೇಲೆ ಸರ್ ಎರಡನೇ ಕಂತಿನ 13 ಜನ ಕಂಪ್ಲೀಷನ್ ಮಾಡಿದ್ದಾರೆ ಸರ್. ಅದ್ರಾಗ 1,58,00,000 ಒಟ್ಟಾರೆ 10,35,00,000 ರೂಪಾಯಿ ಸಬ್ಸಿಡಿ ಬಂದಿದೆ ಸರ್ ನಮ್ಮ ಇಲಾಖೆ. ಇದಲ್ರಿ ಹಂದಿ ಸಾಕಾಣಿಕೆ ಸಿಗ್ತಾ ಇರೋದು ನಾವು ಇಲ್ಲ ಸರ್, ಈಗ ನಾವು ಅವ್ರಿಗೆ ರೈತರು ಭೇಟಿ ಆಗ್ತೀವಿ ಸರ್. ಅವ್ರಿಗೆಲ್ಲ ಪ್ರತಿಯೊಂದು ಸಾಕಾಣಿಕೆದಾರ ಭೇಟಿಯಾಗಿ ಈ ಯೋಜನೆ ಒಳಗೆ ತಗೊಳ್ಳಿಕ್ಕೆ ನಾವು ಅವ್ರಿಗೆ ಈಗ ಲೋನ್ ಕೊಟ್ಟು ಜಾಗ ಕೊಡ್ತೀವಿ ಮೊನ್ನೆ ಜಾಗ ಸಮಸ್ಯೆ ಹೋಗಿ ಸಾಕಾಣಿಕೆ ಮಾಡಿದ್ರೆ ಅವ್ರು ಹಾಕ್ಬೇಕಲ್ಲ ಊಟ ಅದಕ್ಕೆ ಹೋಗಿ ಹೋಗಿತಾರೆ ಅವ್ರು ಅದೇ ಒಂದ್ಸಲ ನೀವು ನೋಡಿ ನಮ್ಗೆ ಬೇರೆ ಬರ್ತೀವಿ ಒಳಗೆ ಹಿಡ್ಕೊಂಡು ಹೋಗಿ ಮಾಡೋರು ಸರ್ ಅದು ಇನ್ನೊಂದ್ಸಲ ಮೀಟಿಂಗ್ ಮಾಡೋರು ಪ್ಲಾನ್ ಮಾಡ್ತೀವಿ ನೋಡಿ ಮೀಟಿಂಗ್ ಮಾಡ್ಕೊಂಡು ಮಾಡ್ಬೋದು ಸರ್. ಕುತ್ಕೊಂಡು ಮಾಡಿ ಒಂದು ಬ್ಯಾಂಕ್ ಲೋನ್ ಬಟ್ ಅವ್ರು ಕೇಳೋದಿಲ್ಲ ಭಾಳ ಡಿಫಿಕಲ್ಟ್ ಅವ್ರಿಗೆ ಅವ್ರಿಗೆ ನೀವು ಎಲ್ಲರೂ ಹೋಗಿ ಸಾಕಾಣಿಕೆ ಮಾಡಿ ತಪ್ಪದ ಮನೆ ಅದು ಒಂದು ಏರಿಯಾದಾಗ ಇಟ್ಕೊಂಡು ಅದು ಊಟ ಹಾಕ್ಬೇಕಲ್ಲ ದುಡ್ಡು ಖರ್ಚು ಹಾಕಿದ್ದಲ್ಲ ಸರ್ ಶ್ರಮದಿಂದ ಗಳಿಕೆ ಸರ್ ಅವ್ರಿಗೆ ಇದೆ ಸಂಸ್ಥೆಗಳು ಬರ್ತಾ ಇದ್ದಾರೆ ಸರ್. ಇದಕ್ಕೆ ನಮ್ಮ ಕುಡಿಯುವ ನೀರಿನ ಯೋಜನೆಗಾಗಿ ಮುಖ್ಯವಾಗಿ ನಮ್ಮ ಕೃಷ್ಣಾ ಮತ್ತು ಭೀಮಾ 2 ಮುಖ್ಯ ನದಿಗಳು ಸರ್. ಆ ನದಿಗಳ ಮುಖಾಂತರ ನಾವು ಸೋರ್ಸ್ ಅನ್ನು ತಗೋತಾ ಇದ್ದೀವಿ ಸರ್. ಒಟ್ಟಾರೆಯಾಗಿ ವಿಜಯಪುರ ಮಹಾನಗರ ಪಾಲಿಕೆ 35 ವಾರ್ಡ್ ಅದಾವೆ ಸರ್. 35 ವಾರ್ಡ್ನಲ್ಲಿ 14 ವಾರ್ಡ್ನಲ್ಲಿ ಎವ್ರಿ ನೀರು ಕೊಡ್ತಾ ಇದ್ದಾರೆ ಸರ್. 8 ವಾರ್ಡ್ನಲ್ಲಿ ಒಂದ್ಸೆ 2-3 ಡೇಸ್ ಕೊಡ್ತಾ ಇದ್ದಾರೆ ಸರ್. 13 ವಾರ್ಡ್ನಲ್ಲಿ 4 ಡೇಸ್ ಒಂದು ಕೊಡ್ತಾ ಇದ್ದಾರೆ ಸರ್. ರಿಮೈನಿಂಗ್ ULB-ನಲ್ಲಿ 3 ULB-ನಲ್ಲಿ ಪ್ರತಿ ಡೇಲಿ ಕೊಡ್ತಾ ಇದ್ದಾರೆ ಸರ್. 10 ULB-ನಲ್ಲಿ ವಾರಕ್ಕೆ 2 ಸಲ ಕೊಡ್ತಾ ಇದ್ದಾರೆ. ನೀವು ಡಿಗ್ಗಿ ವಾರ್ಡ್ ಸರ್ ಸದ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಮಾಡ್ತಾ ಇದ್ದೀವಿ. ಒಂದೇ ನೋಡ್ರಿ ಸಮಸ್ಯೆ ಇಲ್ಲ ಅಂತಂದ್ರೆ ಒಂದೇ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ನಾನು. ನೀವು ಕೇಳ್ತಾ ಇರುವಂತ ಫೆಬ್ರವರಿ 26 ತನಕ ನೀರಿದೆ ಅಂತ ಹೇಳ್ತೀರಿ, ವಾರಕ್ಕೊಂದಿನ ಬಿಡ್ತೀರಿ. ಅದೇ ಭೀಮಾ ನದಿನಲ್ಲೇ ಫೆಬ್ರವರಿ 26 ತನಕ ನೀರಿದೆ, ಅದು ಇಂಡಿನಲ್ಲಿ 24 ಗಂಟೆನೂ ನೀರು ಬರ್ತಾ ಇದೆ. ಒಂದು ವಾರಕ್ಕೂ 24 ಗಂಟೆಗೂ 3 ದಿನಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ನೀವು ಅದ್ರದ್ದು ಮಾನದಂಡ ಏನು ಅಂತ ಸರ್ ಈಗ ಅದ್ರ ಬಗ್ಗೆ ಈಗ ಏನ್ ಶಾರ್ಟ್ ನಮ್ದು ನಂಬರ್ ಆಫ್ ಡೇಸ್ ಹೆಚ್ಚ ನೀರು ಆಗ್ತಾ ಇದೀವಿ ಸರ್. ಅಲ್ಲಿ ನಮ್ದು ಸೋರ್ಸ್ ಸ್ಟಾರ್ಟ್ ಮಾಡ್ತಾ ಇದೆ ಸರ್. ಅದ್ರ ಬಗ್ಗೆ ಹೇಳ್ತಾರೆ.